ಮನೆಯಲ್ಲಿ ರಕ್ಷಿತಾ ಪಾಲಿಗೆ ಸದ್ಯಕ್ಕೆ ರಘು ಅವರು ಮಾಸ್ಟರ್ ಆಗಿದ್ದಾರೆ. ಪ್ರತಿ ತಪ್ಪುಗಳನ್ನು ತಿದ್ದಿ ಆಕೆಗೆ ವಿವರಿಸಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ರಕ್ಷಿತಾ ಮಾಡ್ತಾ ಇರುವಂಥ ಕೆಲವೊಂದು ಮಿಸ್ಟೇಕ್ಗಳು ರಘುವಣ್ಣನಿಗೆ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಕೋಪ ತರಿಸ್ತಾ ಇದೆ. ಹೇಗೆ ತನ್ನ ಸ್ವಂತ ತಂಗಿ ಆಗಿದ್ರೆ ಕರೆದು ಬುದ್ಧಿ ಹೇಳಿ ಒಂದಷ್ಟು ಬೈತಾ ಇದ್ರು, ಅದೇ ರೀತಿ ರಕ್ಷಿತಾ ಅವರಿಗೂ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಡುಗೆ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ರಘು ಅಣ್ಣನ ಜೊತೆ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಉಗಿಸ್ಕೊಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ರಘು ಅಣ್ಣನ ಮುಂದೆ ಹೊಸ ಐಡಿಯಾ ಒಂದನ್ನು ಬಿಚ್ಚಿಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ನಾನು ಏನು ಮಾಡ್ತೀನಿ ಅನ್ನೋ ಬಗ್ಗೆ ಒಂದಷ್ಟು ಡಿಸ್ಕಷನ್ ಆಗಿದೆ. ಹಾಗೆಯೇ ಹೊಸ ಚಾನಲ್ ಒಂದನ್ನು ಆರಂಭ ಮಾಡುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಚಾನಲ್ ಹೆಸರು ಕೂಡ ಅಷ್ಟೇ ಡಿಫ್ರೆಂಟ್ ಆಗಿದೆ. ರಕ್ಷಿತಾ ಹೇಗೆ ಯುನೀಕ್ ಆಗಿದ್ದಾರೋ ಅದೇ ರೀತಿ ಚಾನಲ್ ಹೆಸರು ಕೂಡ ಯುನೀಕ್ ಆಗಿದೆ. ಅಂದಹಾಗೆ ಬಿಗ್ ಬಾಸ್ ಮನೆಯ ಕಿಚನ್ ಏರಿಯಾದಲ್ಲೇ ಹೆಚ್ಚಿನ ಸಮಯವನ್ನು ರಕ್ಷಿತಾ ಕಳೀತಾ ಇರ್ತಾರೆ. ನಿನ್ನೆ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಎಡವಟ್ಟುಗಳನ್ನು ಮಾಡ್ಕೊಳ್ತಾನೆ ಇರ್ತಾರೆ. ನಿನ್ನೆ ಕೂಡ ಅದೇ ರೀತಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ಎಡವಟ್ಟು ಮಾಡಿದ್ದಾರೆ. ಆಗ ರಘು ಅಣ್ಣ ಬೈದಿದ್ದಾರೆ, ನೀನು ಯಾವಾಗಲೂ ಕೂಡ ಒಟ್ರಾಸಿ ಕುಕ್ಕಿಂಗ್ ಮಾಡ್ತೀಯಾ ಅಂತ. ಒಟ್ರಾಸಿ ಅಂದರೆ ಕರಾವಳಿ ಭಾಗದಲ್ಲಿ ತುಳು ಭಾಷೆಯಲ್ಲಿ ಅಂದರೆ ಏನು ಅರ್ಧಂಬರ್ಧ ಮಾಡ್ತೀಯಾ ಅಥವಾ ಹೆಂಗೆಂಗೋ ಮಾಡ್ತೀಯಾ ಅನ್ನೋ ಅರ್ಥ ಬರುತ್ತೆ. ಆ ರೀತಿ ಅಡುಗೆ ಮಾಡ್ತೀಯಾ, ಸರಿಯಾಗಿ ಮಾಡಲ್ಲ, ನೀಟಾಗಿ ಕೆಲಸವನ್ನು ಮಾಡಲ್ಲ ಅಂತ ಬೈಯೋದಕ್ಕೆ ಶುರು ಮಾಡ್ತಾರೆ. ಆವಾಗ ರಘುವಣ್ಣ, ನಾನು ಈ ರೀತಿ ಒಟ್ರಾಸಿ ಅಡುಗೆ ಮಾಡಿದ್ದಕ್ಕೆ ಇಲ್ಲಿ ತನಕ ಬಂದಿದ್ದೀನಿ, ಅಂದರೆ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ. ನಾನು ನಿಮ್ಮ ಥರ ಪರ್ಫೆಕ್ಟಾಗಿ ಅಡುಗೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ನನಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ರಕ್ಷಿತಾ ಮಾತನಾಡಿದ್ರಲ್ಲಿ ಅರ್ಥ ಕೂಡ ಇದೆ. ಆಗ ರಘುವಣ್ಣ ಹೇಳಿದ್ದಾರೆ, ನಾನು ಇನ್ಸ್ಟಾಗ್ರಾಮ್ನಲ್ಲಿ ನಿಂದೊಂದು ವಿಡಿಯೋ ನೋಡ್ತಾ ಇದ್ದೆ. ಆ ವಿಡಿಯೋ ನೋಡಿ ನನಗೂ ಅನ್ನಿಸ್ತು, ಯಾರಪ್ಪ ಈ ರೀತಿ ಕುಕ್ಕಿಂಗ್ ಮಾಡ್ತಾರೆ ಇಷ್ಟು ಕೆಟ್ಟದಾಗಿ ಅಂತ. ಅದಕ್ಕೆ ರಕ್ಷಿತಾ ಹೇಳ್ತಾರೆ, ಆ ರೀತಿ ಮಾಡಿದ್ದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ನಿಮ್ಮ ಥರ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಾನು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಒಟ್ರಾಸಿ ಕುಕ್ ಮಾಡಿನೇ ಈ ರೀತಿ ಆಗಿದ್ದು ಅಂತ. ಆಮೇಲೆ ಹೇಳ್ತಾರೆ, ಒಟ್ರಾಸಿ ಕುಕ್ಕಿಂಗ್ ಅನ್ನೋದು ಚೆನ್ನಾಗಿದೆ ಅಲ್ವಾ ಹೆಸರು, ನಾನು ಇನ್ನೊಂದು ಚಾನೆಲ್ ಓಪನ್ ಮಾಡ್ತೀನಿ. ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ನಾನು ನನ್ನ ಊರು ಉಡುಪಿ ಪಡುಬಿದ್ರೆ ಏನಿದೆ ಅಲ್ಲಿ ಒಂದು ಹಟ್ ಥರ ಮಾಡಿ ಅಲ್ಲಿ ಈ ರೀತಿ ಕುಕ್ಕಿಂಗ್ ಮಾಡ್ತೀನಿ. ಕಾಮನ್ ಪೀಪಲ್ ಯಾರು ಇರ್ತಾರೆ ಅವ್ರನ್ನೆಲ್ಲ ಕರೆಸಿ ಅವರಿಂದ ಇದೇ ರೀತಿ ಒಟ್ರಾಸಿ ಬೇರೆ ಬೇರೆ ಅಡುಗೆಗಳನ್ನು ಮಾಡಿಸ್ತೀನಿ, ಅದನ್ನು ವಿಡಿಯೋ ಮಾಡ್ತೀನಿ, ಚೆನ್ನಾಗಿರುತ್ತಲ್ವಾ ಅಂತ. ಮಾಡು, ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ರಘುವಣ್ಣ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ರಕ್ಷಿತಾ ಈ ರೀತಿ ಒಂದು ಒಟ್ರಾಸಿ ಕುಕ್ಕಿಂಗ್ ಚಾನೆಲ್ ಸ್ಟಾರ್ಟ್ ಮಾಡಿದ್ರೂ ಕೂಡ ಅಚ್ಚರಿ ಏನಿಲ್ಲ. ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ರಘುವಣ್ಣ ಹಾಗೂ ರಕ್ಷಿತಾ ಅವರ ಸಂಭಾಷಣೆ ಕೇಳೋದಕ್ಕೆ ತುಂಬ ಮಜವಾಗಿರುತ್ತೆ. ರಘುವಣ್ಣ ಒಂದಷ್ಟು ತಪ್ಪುಗಳನ್ನ ರಕ್ಷಿತಾ ಮಾಡ್ತಾರೆ, ಅದೆಲ್ಲವನ್ನ ಕೂಡ ನೋಟ್ ಮಾಡಿ ನಿರಂತರವಾಗಿ ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಒಬ್ಬ ಸ್ವಂತ ತಂಗಿ ಆದರೆ ಯಾವ ರೀತಿ ಕಾಳಜಿಯಿಂದ ಅವರಿಗೆ ಬುದ್ಧಿ ಮಾತು ಹೇಳ್ತಾ ಇದ್ರೋ ಅದೇ ರೀತಿ ರಕ್ಷಿತಾ ವಿಚಾರದಲ್ಲೂ ಕೂಡ ರಘುವಣ್ಣ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಅಡುಗೆ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಬುದ್ಧಿ ಮಾತನ್ನು ಹೇಳಿದ್ದಾರೆ. ಅಡುಗೆ ಕೇವಲ ಟೇಸ್ಟ್ ಆಗಿದ್ರೆ ಸಾಲದು, ಅದನ್ನು ಯಾವ ರೀತಿ ಮಾಡಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ಹೆಂಗೆಂಗೋ ಮಾಡಿದ್ರೆ ಅದು ಟೇಸ್ಟ್ ಬರೋದಿಲ್ಲ. ಹಾಗೆಯೇ ಅಡುಗೆ ಮಾಡಿದ ಬಳಿಕ ಇನ್ನೊಬ್ಬರಿಗೆ ಸರ್ವ್ ಮಾಡುವಾಗ, ಅದನ್ನು ಪ್ರೆಸೆಂಟ್ ಮಾಡುವಾಗ ಕೂಡ ಅಷ್ಟೇ ಕಾಳಜಿನ ವಹಿಸಬೇಕು. ಹೋಟೆಲ್ಗೆ ಹೋಗಿ ನೀನು ಯಾವುದಾದ್ರೂ ಒಂದು ಫುಡ್ಡನ್ನು ಆರ್ಡರ್ ಮಾಡಿದ ಸಂದರ್ಭದಲ್ಲಿ ಅವ್ರು ಹೆಂಗೆಂಗೋ ಕೊಟ್ಟರೆ ನೀನು ಅದನ್ನು ತಿಂತೀಯಾ, ವಾಪಸ್ ಬರ್ತೀಯಲ್ವಾ, ಅದೇ ರೀತಿ ನಾವು ಅಡುಗೆ ಮಾಡಿ ಅದನ್ನು ಅದೇ ರೀತಿ ಪ್ರೆಸೆಂಟ್ ಮಾಡಬೇಕು. ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ ಇದೆ. ಏನೇ ಮಾಡಿದ್ರೂ ಕೂಡ ಅದನ್ನು ಖುಷಿಯಿಂದ ಪ್ರೀತಿಯಿಂದ ಮಾಡಬೇಕು, ಆವಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ ಅನ್ನೋ ಮಾತನ್ನು ರಘು ಅವರು ಹೇಳಿದ್ದಾರೆ. ಸದ್ಯಕ್ಕೆ ಒಂದು ಹೊಸ ಐಡಿಯಾವನ್ನು ರಘು ಅವರ ಮುಂದೆ ರಕ್ಷಿತಾ ಹಂಚಿಕೊಂಡಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಒಟ್ರಾಸಿ ಕುಕ್ಕಿಂಗ್ ಚಾನಲನ್ನು ರಕ್ಷಿತಾ ಸ್ಟಾರ್ಟ್ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಎಲ್ಲರಲ್ಲೂ ಕೂಡ ಕುತೂಹಲ ಇದೆ, ರಕ್ಷಿತಾ ಅವರು ಫಿನಾಲೆಗೆ ಬರ್ತಾರಾ, ಒಂದು ವೇಳೆ ಬಿಗ್ ಬಾಸ್ ಜರ್ನಿ ಫಿನಾಲೆಗಿಂತ ಮುಂಚೆನೇ ಎಂಡ್ ಆದರೆ ಏನು ಮಾಡ್ತಾರೆ ರಕ್ಷಿತಾ, ಹೀಗೆಲ್ಲ ಸಾಕಷ್ಟು ಕುತೂಹಲ ಇದೆ. ಈ ಎಲ್ಲ ಕುತೂಹಲಗಳಿಗೆ ಇನ್ನೊಂದು 15 ದಿನಗಳಲ್ಲಿ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಸೊ ರಕ್ಷಿತಾ ಅವರ ಹೊಸ ಕುಕ್ಕಿಂಗ್ ಚಾನೆಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಹೆಸರು ಹೇಗಿದೆ, ಇದೆಲ್ಲವನ್ನ ಕೂಡ ಕಮೆಂಟ್ ಮಾಡಿ.